ಸರ್, ನೀವು ವಿಕ್ರಾಂತ್ ರೋಣದಿಂದ ಜೊತೆಯಾಗಿದ್ದೀರಾ. ಅಂದ್ರೆ ಅವರ ಮ್ಯೂಸಿಕ್ಕಿಗೆ ಅವ್ರು ಯಾವ ತರ ಟೇಸ್ಟ್ ಇಷ್ಟಪಡ್ತಾರೆ ಆ ತರ ನೀವು ಮ್ಯೂಸಿಕ್ ರೆಡಿ ಮಾಡ್ತಾ ಇದ್ದೀರಾ. ಸೊ ವಿಕ್ರಾಂತ್ ರೋಣ ಆಯ್ತು, ಮ್ಯಾಕ್ಸ್ ಆಯ್ತು, ಈಗ ಮಾರ್ಕೋ. ಸೊ ಯಾವತ್ತಾದ್ರೂ ಇಂಟರ್ಫಿಯರ್ ಆಗಿದ್ದಿದ್ಯಾ ಸುದೀಪ್ ಸರ್ ಮ್ಯೂಸಿಕ್ ವಿಚಾರವಾಗಿ, ಅಥವಾ ಈ ತರನೇ ಬೇಕು, ಈ ತರ ಬಂದ್ರೆ ಚೆನ್ನಾಗಿರುತ್ತೆ, ಈ ತರದ್ದು ಏನಾದ್ರೂ ಹೇಳಿದ್ದಿದ್ಯಾ? ಇಲ್ಲ, ಯಾವತ್ತೂ ಸುದೀಪ್ ಸರ್ ಇಂಟರ್ಫಿಯರ್ ಮಾಡಿಲ್ಲ. ನಾವು ಅಂದರೆ ಅಪ್ರೂವಲಿಗೆ ನಾವು ಹೋಗ್ತೀವಿ. ಸೊ ಅಪ್ರೂವ್ ಮಾಡೋದು ಸುದೀಪ್ ಸರೇನೆ. ಆಮೇಲೆ ಅವರಿಗೆ ಅವ್ರ ಟೇಸ್ಟಿಗೆ ಅಂತಲ್ಲ, ನಾವು ಒಳ್ಳೆ ಮ್ಯೂಸಿಕ್ ಮಾಡಿದಾಗ ಸುದೀಪ್ ಸರ್ ಯಾವಾಗಲೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಹೊಸ್ದಾಗಿ ಮಾಡಿದಾಗ ಈವನ್ ನಿನ್ನೆ ಟ್ರೈಲರ್ ನೋಡಿಬಿಟ್ಟು ಸುದೀಪ್ ಸರ್ ವಾಸ್ ಹ್ಯಾಪಿ. ಚೆನ್ನಾಗಿದೆ, ಇದನ್ನ ಥೀಮ್ ಮಾಡ್ಬೋದು ನೋಡಿ ಅಂತ ಹಿ ಗಿವ್ ಸಜೆಷನ್ಸ್. ಸೊ ಆ ಥರ ವೆನ್ ಎವರ್ ಒಂದು ಒಳ್ಳೆ ಥೀಮ್, ಒಳ್ಳೆ ಮ್ಯೂಸಿಕ್ ಅಥವಾ ಇಂಟ್ರೆಸ್ಟಿಂಗ್ ಹೊಸತನ ಬಂದಾಗ ಅದನ್ನ ಪಾಯಿಂಟ್ ಔಟ್ ಮಾಡಿ ಇದು ಇಟ್ಕೊಂಡು ಏನಾರು ಮಾಡೋಕ್ಕಾಗತ್ತಾ ನೋಡಿ ಅಂತ ಸಜೆಷನ್ಸ್ ಹೇಳ್ತಾರೆ. ಇದರಲ್ಲಿ ಯಾವ್ದಾದ್ರು ಸಾಂಗ್ ಅನ್ನ ಮೆಚ್ಕೊಂಡಿದ್ಯಾ, ಹೇಳಿದ್ಯಾ? ದಾದಾ ಯಾರು ಗೊತ್ತಾ, ಸುದೀಪ್ ಸರ್ ತುಂಬಾ ಇಷ್ಟಪಟ್ಟಿದ್ದಾರೆ. ಅದು ಐ ಆಮ್ ಸೋ ಹ್ಯಾಪಿ. ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಎಲ್ಲ ಹೇಳ್ತಾ ಇರ್ತೀವಿ, ಏಯ್ ನಾನು ಯಾರು ಗೊತ್ತಾ, ನಮ್ಮ ಅಪ್ಪ ಯಾರು ಗೊತ್ತಾ ಅಂತ. ಸೊ ಆ ಥರ ನಾವು ದಾದಾ ಯಾರು ಗೊತ್ತಾ ಅಂತ ಒಂದು ಜಸ್ಟ್ ಒಂದು ಕ್ರೇಜಿ ಮಾಸಿ ಕ್ಲಾಸ್ ಐಡಿಯಾ ಅಂತ ಅನ್ಕೊಂಡು ಶುರು ಮಾಡಿದ್ದು. ಸುದೀಪ್ ಸರ್ ಆಲ್ಸೋ ಲೈಕ್ ಇಟ್ ಆ್ಯಂಡ್ ಸೊ ಹ್ಯಾಪಿ. ಆ್ಯಂಡ್ ಜನರು ಎಲ್ಲರನ್ನೂ ಹಾಡು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ. ಐ ಆಮ್ ಸೋ ಹ್ಯಾಪಿ.